ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ 5:15ಗೆ ನಮ್ಮ ದಾವಣಗೆರೆಗೆ ವಂದೇ ಭಾರತ್ ಟ್ರೈನ್ ಇತ್ತು. ಸೊ ಆ ಟ್ರೈನ್ ಮೂಲಕ ನಾನು ದಾವಣಗೆರೆಗೆ ಬಂದೆ. ಎಸ್, ನನಗೆ ಇಷ್ಟವಾದಂಥ ಪ್ಲೇಸ್ ನಮ್ಮ ದೊಡ್ಡಮ್ಮನ ಮನೆ. ನನ್ನ ಹಳೆ ವಿಡಿಯೋಗಳಲ್ಲಿ ನೋಡಿರ್ತೀರ, ನಾನು ದಾವಣಗೆರೆಗೆ ಬಂದಾಗ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿರೋದು. ಸೊ ಅದು ಇವಾಗ ಸೇಮ್ ಅದೇ ಏರಿಯಾದಲ್ಲೇ ಮನೆ ಚೇಂಜ್ ಮಾಡಿದ್ದಾರೆ. ಸೊ ಇದು ಹೊಸ ಮನೆ. ಹೊಸ ಮನೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಹಳೆ ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ನಂಗೆ ಆ ಮನೆಯೇ ತುಂಬ ಇಷ್ಟ. ನಾನು ಅಲ್ಲೆಲ್ಲ ಹೇಳ್ತಾನೆ ಇದ್ದೆ ಅವರಿಗೆ ಆ ಮನೆ ತುಂಬ ಚೆನ್ನಾಗಿತ್ತು ಅಂತ. ಆ್ಯಂಡ್ ಬಂದ ತಕ್ಷಣ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದೆ. ನಮ್ಮ ಅಕ್ಕ ತಲೆಗೆ ಎಣ್ಣೆ ಹಚ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ನನ್ನ ಫೇವ್ರೇಟ್ ಎಗ್ ರೈಸ್ ತಿಂದೆ, ಅದ್ರ ಜೊತೆಗೆ ದಾವಣಗೆರೆ ಮೆಣಸಿನ್ಕಾಯಿ ಮಿಸ್ ಮಾಡ್ಕೊಳಕ್ಕಾಗತ್ತಾ. ಸೊ ಇದನ್ನೆಲ್ಲ ತಿಂದ್ಬಿಟ್ಟು ನೆಕ್ಸ್ಟ್ ಡೇ ನಾವು ಹೋಗಿದ್ದು ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅಂಗಡಿಗೆ. ಎಸ್, ಇಲ್ಲಿ ನೋಡಿ ಬೆಳಗ್ಗೆ ಇದು 11:30 ಟೈಮ್. ಈ 11:30 12 o'clockಗೆ ಇಷ್ಟು ಜನ ಇದ್ದಾರೆ. ಆ್ಯಂಡ್ ನಾನು ಮಾಸ್ಕ್ ಕೂಡ ಹಾಕಿದ್ದೆ, ಆದರೂ ಕಂಡುಹಿಡಿದ್ರು. ನನ್ನ ಯಾರು ಕಂಡುಹಿಡಿಯಲ್ಲ ಅಂತ ಅಂದ್ಕೊಂಡೆ ನಾನು, ಆದ್ರೂ ಮಾಸ್ಕ್ ಹಾಕ್ಕೊಳ್ತೀನಿ. ಬಟ್ ಇಷ್ಟು ದಿನ ಆದ್ರೂ ಸೀರಿಯಲ್ ಮುಗಿದು ಆ್ಯಂಡ್ ನಾನು ಸೀರಿಯಲ್ ಬಿಟ್ಟು ನನ್ನ ಪಾತ್ರನ ನೀವು ಯಾರೂ ಮರ್ತಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಬಂದು ಮಾತಾಡಿಸ್ತಿದ್ರಿ, ಸೆಲ್ಫಿ ತೊಗೊಳ್ತಾ ಇದ್ರಿ. ನಿಮ್ಮ ಈ ಒಂದು ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ನಮ್ಮ ಚನ್ನಬಸಪ್ಪ ಅಂಗಡಿಯ ಹುಡುಗರು ಅಷ್ಟೇ, ಎಷ್ಟು ಒಳ್ಳೆ ಹುಡುಗರು ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬ ಕಸ್ಟಮರ್ನು ನೋಡ್ಕೊಳ್ಳೋದಾಗಿರ್ಬೋದು. ಸೊ ಎಲ್ಲನೂ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಹುಡುಗರು. ಹಾಗೆ ಮನೋಜ್ ಅನ್ನೋರು, ಆ ಹುಡುಗ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು. ಬಿಕಾಸ್ ನಾನು ನೆಕ್ಸ್ಟ್ ಡೇ ಎಕ್ಸ್ಚೇಂಜ್ ಇತ್ತು. ಆವಾಗಲೂ ಕೂಡ ಮೇಡಮ್ ಬನ್ನಿ, ನೀವು ಬೇರೆ ಎಲ್ಲ ಸ್ಯಾರಿ ನೋಡ್ತಾ ಇರಿ, ನಾನು ನಿಮಗೆ ಬೇಗ ಎಕ್ಸ್ಚೇಂಜ್ ಮಾಡಿಸ್ಕೊಡ್ತೀನಿ ಅಂತೆಲ್ಲ ಹೇಳಿ ನೀಟಾಗಿ ಮ್ಯಾನೇಜ್ ಮಾಡಿದ್ರು. ಆ್ಯಂಡ್ ಥ್ಯಾಂಕ್ ಯು ಮನೋಜ್. ಈ ವಿಡಿಯೋ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಾನು ಎಷ್ಟೇ ದುಡ್ಡು ಕೊಡೋಕೆ ಹೋದರೂ ನೀವು ಇಸ್ಕೊಳ್ಳಿಲ್ಲ. ಆ ಒಂದು ಏನು ಗ್ರ್ಯಾಟಿಟ್ಯೂಡ್ ಇದೆ ನಿಮ್ಮ ಕೆಲಸಕ್ಕೆ, ನಿಜವಾಗ್ಲೂ ನನಗೆ ಆ ಒಂದು ವಿಷಯ ತುಂಬ ಇಷ್ಟ ಆಯಿತು ಮನೋಜ್. ನೀವು ತುಂಬ ಓಡಾಡಿ ನನಗೆ ಸ್ಯಾರಿ ಎಲ್ಲ ತಂದುಕೊಟ್ಟು ತೋರಿಸ್ತಾ ಇದ್ರಿ. ಸೊ ಅದಕ್ಕೆ ನಾನು ನಿಮಗೆ ದುಡ್ಡು ಕೊಡೋಕ್ಕೆ ಬಂದೆ, ಬಟ್ ನೀವು ಇಸ್ಕೊಳ್ಳಿಲ್ಲ. ಬಟ್ ಅದು ನಿಮ್ಮ ದೊಡ್ಡತನ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮನೋಜ್. ಆ್ಯಂಡ್ ಇಲ್ಲಿರೋರು ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದರು. ನನ್ನ ಪಾತ್ರ, ನನ್ನ ಸೀರಿಯಲಲ್ಲಿ ಮಾಡಿರೋ ಸೀನ್ಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಯಿದ್ರು. ಈಗಲೂ ಕೂಡ ನೀವೆಲ್ಲ ನೆನ್ಪಿಟ್ಕೊಂಡಿದ್ದೀರಾ ಅಂದರೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಅದರಲ್ಲಿ ಈಗ ನನಗೆ ಸೆಲ್ಫಿ ತೊಗೊಳಕ್ಕೆ ಬರ್ತಾ ಇದ್ದಾರೆ ನೋಡಿ. ಬ್ಲ್ಯಾಕ್ ಆ್ಯಂಡ್ ರೆಡ್ ಎಲ್ಲೋ ಮಿಕ್ಸ್ ಇದೆಲ್ಲ ಡ್ರೆಸ್. ಅವ್ರ ಹೆಸರು ನಂಗೆ ಗೊತ್ತಾಗಲಿಲ್ಲ, ಬಟ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಆಗಲಿ, ಇನ್ನೂ ಬೇರೆ ಬೇರೆ ಸೀರಿಯಲ್ ಮಾಡಿ ಅಂತೆಲ್ಲನೂ ಎಂಕರೇಜ್ ಮಾಡಿದ್ರು. ಆ್ಯಂಡ್ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅಂತಂದರೆ, ಹೀಗೆ ಇರಿ ಲೈಫಲ್ಲಿ, ಯಾವಾಗಲೂ ನಗ್ನಗ್ತಾ ಇರಿ, ಎಲ್ಲರೂ ಇದೇ ರೀತಿ ನಗ್ತಾ ಮಾತಾಡಿಸಿ, ಇದೇ ನಿಮ್ಮನ್ನು ಒಂದು ಎತ್ತರಕ್ಕೆ ತೊಗೊಂಡೋಗುತ್ತೆ. ಜಂಬ ಮಾಡಬಾರ್ದು, ಈ ರೀತಿಯಾಗೇ ಇರಬೇಕು. ಈಗೇನು ಜನ ಮಾತಾಡಿಸ್ತಾ ಇದ್ದಾರೆ ನಿಮ್ಮನ್ನು, ಇದೇ ನಿಮ್ಮ ಗೌರವನ ಹೆಚ್ಚಿಸೋದು. ಸೊ ಇದನ್ನೇ ಕಾಪಾಡ್ಕೊಂಡು ಹೋಗಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ನೋಡಿ, ನೀವು ಮಾತಾಡಿರೋದೆಲ್ಲ ನಾನು ನೆನ್ಪಿಟ್ಕೊಂಡಿದ್ದೀನಿ. ಐ ಥಿಂಕ್ ನಿಮ್ಗೆ ಖುಷಿ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತು ನನಗೆ ತುಂಬ ಇಷ್ಟ ಆಯಿತು, ಬಟ್ ನಿಮ್ಮ ಹೆಸರು ಮರ್ತೋದೆ, ಸಾರಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಇಷ್ಟು ಪ್ರೀತಿ ತೋರಿಸೋ ನಿಮ್ಮೆಲ್ರಿಗೂ ನಾನು ಸದಾ ಕಾಲ ಚಿರಋಣಿಯಾಗಿರ್ತೀನಿ. ನನ್ನ ಕೈಲಿ ಎಷ್ಟು ಒಳ್ಳೆ ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೆ ಕೆಲಸ ನಾನು ಮಾಡ್ತೀನಿ, ನನ್ನ ಹೊಸ ಆಫೀಸ್ ಮೂಲಕ ಅಂತ ಹೇಳ್ತೀನಿ. ಆ್ಯಂಡ್ ಬೆಳಗ್ಗೆ ಶಾಪಿಂಗ್ ಹೋಗಿದ್ದು, ಬಂದಿದ್ದೆ
ಈವ್ನಿಂಗು. ಸೊ ನೋಡ್ಬೋದು ನನ್ನ ಫೇಸ್ ಎಷ್ಟು ಡಲ್ ಆಗಿದೆ. ಹಾಗೆ ನಮ್ಮ ದಾವಣಗೆರೆ ಸೆಕೆ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಹೀಟ್ ಆಗಿದೆ. ಬ್ಯಾಂಗ್ಳೂರ್ಗೆ ಹೋಲಿಸ್ಕೊಂಡ್ರೆ ದಾವಣಗೆರೆ ತುಂಬ ಬಿಸಿಲು ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ನೋಡಿ ನಾನು ತೊಗೊಂಡು ಬಂದಿರುವಂತಹ ಸ್ಯಾರಿಗಳು ಚನ್ನಬಸಪ್ಪ ಆ್ಯಂಡ್ ಸನ್ಸಿಂದ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸ್ಯಾರಿ, ಪ್ರತಿಯೊಂದು ಸ್ಯಾರಿ ತುಂಬ ಚೆನ್ನಾಗಿದೆ. ಹಾಗೆ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಇದೆಲ್ಲ 1000 ಒಳಗಡೆನೇ ಇದೆ. ಒಂದು 2-3 ಸ್ಯಾರಿ ಮಾತ್ರ 2000 ಇರ್ಬೋದು. ಇನ್ನು ಎಲ್ಲ ಸ್ಯಾರಿಗಳು 800 1000 ಒಳಗಡೆನೇ ಇದೆ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಯಾವಾಗ ಬಂದ್ರೂ ವರ್ಷಕ್ಕೊಂದ್ಸರಿ ನಮ್ಮ ದಾವಣಗೆರೆಯಲ್ಲಿ ಈ ರೀತಿ ನನ್ನ ಸ್ಯಾರಿಗಳನ್ನ ತೊಗೊಳ್ತೀನಿ. ಆ್ಯಂಡ್ ಇದೆಲ್ಲ ಶಾಪಿಂಗ್ ಆದಮೇಲೆ ನಾವು ನೆಕ್ಸ್ಟ್ ಡೇ ಈವ್ನಿಂಗ್ ನಮ್ಮ ತೋಟಕ್ಕೆ ಹೋದ್ವಿ. ವಾವ್, ಹೇಗೆ ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ ಈ ಬಿಸಿಲಲ್ಲೂ. ಆಹಾ, ಈ ಗ್ರೀನ್ ನೋಡ್ತಾ ಇದ್ರೆ ಕಣ್ಣಿಗೆ ತಂಪಾಗಿ ಹೋಗ್ಬಿಡ್ತು ನನಗೆ. ಚೆಂಡು ಹೂವಿನ ತೋಟದಲ್ಲಿ ಆಟ ಆಡಿಕೊಂಡು ನಾವು ಬಂದಿದ್ದು ಟೊಮೆಟೊ ತೋಟಕ್ಕೆ. ಇಲ್ಲಿ ಎಷ್ಟು ಟೊಮೆಟೊ ಬಿಟ್ಟಿತ್ತು ಅಂತಂದರೆ ನನಗಿದೆಲ್ಲ ಸ್ಟ್ರಾಬೆರಿ ಥರ ಕಾಣ್ತಾ ಇತ್ತು. ಬಿಕಾಸ್ ನನಗೆ ಟೊಮೆಟೊ ಅಂದರೆ ತುಂಬ ಇಷ್ಟ. ನನ್ನ 1 kg ಏನಿಲ್ಲ ಅಂತಂದರೂ 2 ದಿನದಲ್ಲಿ ಖಾಲಿ ಮಾಡ್ತೀನಿ ನಾನು. ಸೊ ಅಷ್ಟು ಅಡುಗೆಗೆ ಟೊಮೆಟೊ ಹಾಕ್ತೀನಿ. ಬಟ್ ಅಷ್ಟೊಂದೆಲ್ಲ ಹಾಕಿ ತಿನ್ನಬಾರ್ದು ಅಂತಾರೆ, ಬಟ್ ನಂಗೆ ಅಷ್ಟು ಇಷ್ಟ ಟೊಮೆಟೊ. ಇಲ್ಲಿ ಟೊಮೆಟೊ ತಗೊಳ್ಳೋದಕ್ಕೆ ನಮ್ಮ ಅಕ್ಕ ಕಿತ್ಕೋ, ಎಷ್ಟು ಬೇಕೋ ಅಷ್ಟು ಊರಿಗೆ ತೊಗೊಂಡು ಹೋಗುವಂತೆ ಅಂತ ಅಂದರು. ಬಟ್ ನಾನು ಮತ್ತು ನಮ್ಮ ಅಣ್ಣನ ವೈಫು ಮೀನಾ ಸೊ ಎಷ್ಟು ಕಿತ್ಕೊಂಡ್ವಿ ಅಂತಂದರೆ, ಆ್ಯಂಡ್ ನಮ್ಮ ಅಕ್ಕನೂ ಅಷ್ಟೇ, ಪುಟ್ಟಕ್ಕ, ನಾವೆಲ್ಲರೂ ಆ ವಿಡಿಯೋ ನಾನು ಮಾಡ್ಕೊಳ್ಳಿಲ್ಲ. ನಾವೆಲ್ಲರೂ ಇಷ್ಟೆಲ್ಲ ತೊಗೊಂಡಿದ್ದಲ್ದಲೆ ಜೊತೆಗೆ ಆ ಟೊಮೊಟೊನ ನಮ್ಮ ಬಟ್ಟೆಲೂ ಕೂಡ ಹಾಕ್ಕೊಂಡು ಹೋದ್ವಿ, ಕುತ್ಕೊಂಡ್ವಿ ಕಾರಲ್ಲಿ. ಅಷ್ಟು ಟೊಮೆಟೊ ತುಂಬ್ಕೊಂಡಿದ್ವಿ. ಅಂದರೆ ಮನುಷ್ಯಂಗೆ ಎಷ್ಟು ಆಸೆ ನೋಡಿ. ನನಗೆ ಬಿಟ್ಬಿಟ್ರೆ ಈ ಇಡೀ ತೋಟದಲ್ಲಿರೋ ಟೊಮೊಟೊ ಎಲ್ಲ ತೊಗೊಂಡೋಗೋಣ ಅಂತ ಅನಿಸಿತ್ತು. ಕೀಳ್ತಾನೆ ಇದ್ದೀವಿ ಟೊಮೆಟೊ. ಇನ್ನು ನಮಗೆ ಅದೇನಂತಾರೆ, ತೃಪ್ತಿ ಆಗ್ತಾನೆ ಇಲ್ಲ. ಇನ್ನೂ ಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಸೊ ಅಷ್ಟು ತುಂಬಿಕೊಂಡು ಎಷ್ಟು ನಾವು ತೊಗೊಂಡು ಬಂದ್ವಿ ಅಂತ ವಿಡಿಯೋ ಕೊನೆಯಲ್ಲಿ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. ಮನೆಗೆ ಇಷ್ಟೊಂದು ಟೊಮೆಟೊ ಬೇಕಾ, ಯಾರೋ ನೀವು ಮಾರೋದಕ್ಕೆ ತೊಗೊಂಡಿದ್ದೀರಾ ಅಂತ ಅನಿಸುತ್ತೆ ಅಂತ ನೀವೇ ಅಂತೀರಾ. ಸೊ ಅಷ್ಟು ಟೊಮೆಟೊನ ನಾವು ತೊಗೊಂಡಿದ್ವಿ. ಅಂದರೆ ಅಷ್ಟು ಆಸೆ ಟೊಮೆಟೊ ಅಂತಂದರೆ. ಟೊಮ್ಯಾಟೊ ಎಲ್ಲ ತೊಗೊಂಡಾದ್ಮೇಲೆ ಬದನೆಕಾಯಿ ತೋಟ ಅಲ್ಲೇ ಪಕ್ಕದಲ್ಲೇ ಇದೆ, ಅಕ್ಕಪಕ್ಕ. ಸೊ ಬದನೆಕಾಯಿನ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಇಷ್ಟನೇ ನನಗೆ. ತರಕಾರಿ ಎಲ್ಲ ಇಷ್ಟ, ಯಾವುದು ಇಷ್ಟ ಇಲ್ಲ ನನಗೆ ತರಕಾರಿ ಅಂತ ಏನೂ ಇಲ್ಲ. ಸೊ ಕೆಲವೊಂದಿಷ್ಟು ಫ್ರೂಟ್ಸ್ ಇಷ್ಟ ಆಗಲ್ಲ, ಬಟ್ ವೆಜಿಟೇಬಲಲ್ಲಿ ಹಾಗಲಕಾಯಿಂದ ಹಿಡಿದು ಎಲ್ಲನೂ ತಿಂತೀನಿ. ನನಗೆ ಎಲ್ಲನೂ ನನಗೆ ಫೇವ್ರೇಟೇ ತರಕಾರಿ.
ಇಲ್ಲಿ ನಮ್ಮ ಅಣ್ಣ ರೇಗಿಸ್ತಾ ಇದ್ದಾನೆ ನಮಗೆ, ಯಾರದು ಬದನೆಕಾಯಿ ಟೊಮೊಟೊ ಎಲ್ಲ ಕಿತ್ಕೊಳ್ತಾ ಇರೋದು ತೋಟದಲ್ಲಿ ಬಂದು ಅಂತ. ಗಾನ ಸರಿಯಾ ಅಡ್ಡಡ್ಡ ಬರ್ಬೇಡ. ಏನಾಗುತ್ತೆ ಒಂಚೂರು ಹರ್ಕೊಂಡ್ಬಿಟ್ರೆ ನಾವು ಅಕ್ಕ ಇಲ್ಲೂ ದೊಡ್ಡದೈತೆ. ನಮಗೆ ಇದು ಎಷ್ಟು ಖುಷಿ ಅಂತಂದರೆ, ನಮ್ಮ ತೋಟದಲ್ಲಿ ಬೆಳೆದಿರೋಂತಹ ತರಕಾರಿನ ನಾವೇ ನಮ್ಮ ಕೈಯಾರೆ ಕಿತ್ತು ತೊಗೊಂಡೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಎಷ್ಟು ಮಜಾ ಇರುತ್ತಲ್ವ, ಎಷ್ಟು ಖುಷಿ ಇರುತ್ತೆ. ಬಟ್ ಇಲ್ಲಿ ಹಳ್ಳಿಯವ್ರಿಗೆ ಈ ವಿಡಿಯೋ ನೋಡ್ತಿದ್ರೆ, ಇದನ್ನು ನಾವು ದಿನ ಕೆಲಸ ಮಾಡ್ತಾ ಇರ್ತೀವಿ, ಒಂದಿನ ಬಂದ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಇವ್ರಿಗೇನಿದು ಅಂತ ಅನಿಸುತ್ತೆ. ಬಟ್ ನನಗೆ ಇದೇ ಥರ ಇರೋದಕ್ಕೆ ಇಷ್ಟ. ಬಟ್ ಆಪರ್ಚುನಿಟಿ ಇಲ್ಲ. ಬೇಕಾದರೆ ತೋಟದಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡು ಇರು ಅಂದರೆ ಇರ್ತೀನಿ. ಬಟ್ ಅವಕಾಶ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಆರಿಸ್ಕೊಂಡಿರೋ ಕೆಲಸನೇ ಬೇರೆ. ಸೊ ನಾವೆಲ್ಲ ಇರೋದೇ ಬೇರೆ ಕಡೆ. ಸೊ ಬೆಂಗಳೂರು ಅನ್ನೋ ಒಂದು ಪ್ರಪಂಚದಲ್ಲಿ ಕಾಲಿಟ್ಟುಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ಫೈನ್ ಡೇ ನಂಗೆ ಇದೆಲ್ಲ ಮಾಡಬೇಕು ಅಂತ ಇಷ್ಟ. ಆ ದೇವರ ಅನುಗ್ರಹ ಇದ್ದರೆ ಖಂಡಿತ ನಾನು ಇದನ್ನೆಲ್ಲ ಮಾಡೇ ಮಾಡ್ತೀನಿ. ಆ್ಯಂಡ್ ನಾವು ಊರಿಗೆ ಹೋಗೋವಂತಹ ಸಮಯ ಬೆಳಗ್ಗೆ 6 ಗಂಟೆ ಆಗಿದೆ. ಸೊ ನಾನು ನಮ್ಮ ಅಕ್ಕನ ಹತ್ರ ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದೀನಿ. ಬಂದಾಗಲೂ ಎಣ್ಣೆ ಹಚ್ಚಿಸ್ಕೊಂಡಿದ್ದೆ, ಇವಾಗಲೂ ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದೀನಿ. ನನಗೆ ಅಕ್ಕ ಮಸಾಜ್ ಮಾಡೋದಂದರೆ ನಮ್ಮ ಪುಟ್ಟಕ್ಕ ತುಂಬ ಇಷ್ಟ. ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ತೀನಲ್ಲ, ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ. ಸೊ ಹಾಗಾಗಿ ಎಣ್ಣೆ ಹಚ್ಚಿಸ್ಕೊಳ್ತಾ ಇದ್ದೀನಿ. ಜೀವನದಲ್ಲಿ ನಾವು ಏನೇ ಮಾಡಲಿ, ಎಷ್ಟೇ ದುಡಿಲಿ, ಹೇಗೆ ಇರಲಿ, ನಮ್ಮದು ಅಂತ ಒಂದು ಫೇವ್ರೆಟ್ ಪ್ಲೇಸ್ ಇರುತ್ತೆ. ಕೆಲವ್ರಿಗೆ ಅಜ್ಜಿ ಮನೆ ಇರುತ್ತೆ, ಕೆಲವ್ರಿಗೆ ಹೀಗೆ ಚಿಕ್ಕಪ್ಪ ಚಿಕ್ಕಮ್ಮನ ಮನೆ, ದೊಡ್ಡಮ್ಮನ ಮನೆ ಈ ಥರ ಇರುತ್ತೆ. ಸೊ ನನಗೂ ಹಾಗೆ ಈ ಒಂದು ಮನೆ ಒಂದು ಖುಷಿ ಕೊಡುತ್ತೆ. ಇಲ್ಲಿ ವಾತಾವರಣ ಆಗಿರ್ಬೋದು, ಗಿಡ ಮರ, ತೋಟ, ಈ ಎಲ್ಲನೂ ಅಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಬಟ್ ನನಗೆ ಆಲ್ಮೋಸ್ಟ್ ಬರೋದಕ್ಕೆ ಆಗೋದಿಲ್ಲ. ನೀವೇ ನೋಡಿರ್ತೀರ, ಮಾಲ್ಟ್ ಕೆಲಸಗಳಿರುತ್ತೆ. ಸೊ ಆದ್ರೂ ಬಿಡು ಮಾಡಿಕೊಂಡು 1 ರಿಂದ 2 ದಿನ ಬಂದು ಹೋಗ್ತೀನಿ. ಬರೋದಕ್ಕೆ ಆಗೋದಿಲ್ಲ, ಆದ್ರೂ ಇಲ್ಲಿಗೆ ಬರೋದಕ್ಕೆ ಯಾವಾಗಲೂ ಕಾಯ್ತಾ ಇರ್ತೀನಿ. ಟೈಮ್ ಸಿಕ್ಕಾಗ ಖಂಡಿತ ಮಿಸ್ ಮಾಡ್ಕೊಳ್ದೇ ಬರೋ ಅಂತಹ ಪ್ಲೇಸ್ ಇದು. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಹೀಗೆನಾ, ನಿಮ್ಮ ಹಳ್ಳಿನ ಎಲ್ಲ ಮಿಸ್ ಮಾಡ್ಕೊಳ್ತೀರಾ? ಆ್ಯಂಡ್ ಹೇಗೆ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಂಗೆ ಗೊತ್ತಿಲ್ಲ, ಬಂದಾಗಿಂದ ಈ ಮರ ಅಂತೂ ನಂಗೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಈ ಮರ ತುಂಬ ಅಂದರೆ ತುಂಬ ಇಷ್ಟ. ಎಷ್ಟು ವಿಶಾಲವಾಗಿ ಹರಡ್ಕೊಂಡಿದೆ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೋಡಿ, ಟೊಮೆಟೊ ತೊಗೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಟೊಮೆಟೊ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ನೀವೇ ನೋಡ್ಬೋದು. ಆ್ಯಂಡ್ ಅಕ್ಕಿ ಚೀಲ, ಇಲ್ಲಿ ಬಂದಾಗೆಲ್ಲ ನಾನು ಹೇಳಿದ್ನಲ್ಲ, ನಾನು ಅಂಗಡಿ ಅಕ್ಕಿ ತಿನ್ನೋಲ್ಲ ಅಂತ. ಸೊ ನಮ್ಮ ಅಣ್ಣಂದರು ಹೊಲದ ಅಕ್ಕಿ ಕೊಟ್ಟಿದ್ದಾರೆ. ಈ ಅಕ್ಕಿ, ಅದರ ಜೊತೆ ಚನ್ನಬಸಪ್ಪ ಅಂಗಡಿಯಿಂದ ತಂದಿರೋ ಸೀರೆಗಳು, ಇಷ್ಟು
ಟೊಮೆಟೊ ಸೊ ತಗೊಂಡು ಹೋಗ್ತಾ ಇದ್ದೀನಿ ಊರಿಗೆ. ಆ್ಯಂಡ್ ಇಲ್ಲಿ ಬಂದಾಗ ಬೇವಿನ ಸೊಪ್ಪು ಹಾಗೆ ನುಗ್ಗೆ ಸೊಪ್ಪು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ಬೇವಿನ ಸೊಪ್ಪು ನಂಗೆ ತುಂಬ ಇಷ್ಟ. ನಾನು ಇದನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇದೆಲ್ಲ ಏನಕ್ಕೆ ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ನುಗ್ಗೆ ಸೊಪ್ಪು ಕೂಡ ನುಗ್ಗೆ ಸೊಪ್ಪು ಏನಕ್ಕೆ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಅಂತಂದರೆ ಈ ಚಿತ್ರಾನ್ನಕ್ಕೆಲ್ಲ ಹಾಕ್ಬೋದು. ಸೊ ಅಡುಗೆಗೆಲ್ಲ ಯೂಸ್ ಮಾಡ್ಬೋದು. ನುಗ್ಗೆ ಸೊಪ್ಪು ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಸೊ ಹಾಗಾಗಿ ಅದನ್ನು ಕೂಡ ಕಿತ್ಕೊಡ್ತಾ ಇದ್ದಾಳೆ ನೋಡಿ ನುಗ್ಗೆ ಸೊಪ್ಪು ನಮ್ಮ ಅಕ್ಕ. ಸೊ ಎಲ್ಲನೂ ಡ್ರೈ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ನಾನು. ಆ್ಯಂಡ್ ನಮ್ಮಣ್ಣ ನಮ್ಮನ್ನು ಬ್ಯಾಂಗ್ಳೂರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವನದೇ ವೆಹಿಕಲಲ್ಲಿ. ಸೊ ಇಲ್ಲಿ ಮಕ್ಕಳು ತುಂಬ ಬೇಜಾರಾಗಿದ್ದಾರೆ, ಗಾನವಿ, ಪ್ರತೀಕ್ಷಾ. ಸೊ ಇಬ್ಬರು, ಅದರಲ್ಲೂ ಪ್ರತೀಕ್ಷಾ ಅಂತೂ ತುಂಬ ಅವಳು ದೊಡ್ಡವಳಿದ್ದಾಳೆ ನೋಡಿ, ಆಲ್ರೆಡಿ ಅಳೋ ಥರನೇ ಮುಖ ಮಾಡ್ಕೊಂಡ್ಬಿಟ್ಟಿದ್ಲು. ತುಂಬ ನೋಡಿ ಅಯ್ಯೋ. ಆ್ಯಂಡ್ ಇಟ್ಸ್ ಓಕೆ, ಇಡೀ ಫ್ಯಾಮಿಲಿಗೆ ಬಾಯ್ ಹೇಳಿ ನಾವು ಹೊರಟ್ವಿ ಬ್ಯಾಂಗ್ಳೂರ್ ಕಡೆಗೆ.